ಕಾಟೇರ ಫ್ಯಾನ್ ಶೋ ಫಸ್ಟ್ ಶೋ ನೋಡಿದ್ವಿ. 12 ಗಂಟೆಗೆ ಇಲ್ಲಿ ಏನು ನಡೀತು ಅಂದರೆ ಜಾತ್ರೆ ನಡೀತು ಸರ್. ಇವತ್ತು ಯೂಶ್ವಲಾಗಿ ಎಲ್ಲೂ ಜಾತ್ರೆ ಇರಲಿಲ್ಲ. ಜಾತ್ರೆ ತುಂಬ ಟೈಮ್ ಇರುತ್ತೆ ಇನ್ನೂ ಬರೋದಕ್ಕೆ. ಆ್ಯಕ್ಚುಲಿ ಇಲ್ಲೇನಾಯಿತು ಅಂದರೆ ಕಾಟೇರೆಯಿಂದ ಭರ್ಜರಿಯಾಗಿ ಜಾತ್ರೆ ನಡೆದು ಬಿಡ್ತೀವಿ ಇವತ್ತು. ಸೊ ಮಧ್ಯರಾತ್ರಿ 12 ಗಂಟೆಯಿಂದ ಈ ಬೆಳಗಿನ ಜಾವ 3:30-4 ಗಂಟೆವರೆಗೆ ಏನಿದ್ದೀವೋ, ಸೊ ಒಂದು ಕ್ಷಣ ನಮ್ಮಲ್ಲಿ ನಿದ್ದೆ ಅನ್ನೋದು ಬಂದಿಲ್ಲ. ಮತ್ತು ಇನ್ನೊಂದಂದರೆ ಆ ಖುಷಿ, ಆ ವಿಷನ್ನು ನಾವು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನೋಡ್ತಾ ಇದ್ದೋ. ಸೊ ಅದೇ ರೀತಿ ಹೋಗಿದೆ ಡಿ ಬಾಸ್ ಅವ್ರದ್ದು. ತುಂಬ ಖುಷಿ ಆಯಿತು ಸರ್ ಮೂವಿ ನೋಡಿ. ಯಾವ ಎಲಿಮೆಂಟ್ ಇಷ್ಟ ಆಯಿತು ಸರ್ ಫಿಲಮಲ್ಲಿ? ಸರ್ ಯಾವ ಎಲಿಮೆಂಟ್ ಅಂದರೆ ಇದು ಒಂದು ಈ ರೈತರ ಬಗ್ಗೆ ಹೇಳೋದು ಸರ್ ಸ್ಟೋರಿ. ಸೊ ಇನ್ನೊಂದಂದರೆ ಫ್ಯಾಮಿಲಿ ಆಡಿಯನ್ಸ್ ಸ್ಟೋರಿ ಇದು. ಸೊ ಇವಾಗೆಲ್ಲ ಫ್ಯಾಮಿಲಿ ಆಡಿಯನ್ಸ್ ತುಂಬ ಕಮ್ಮಿ ಥಿಯೇಟ್ರಿಗೆ ಬರೋದು. ಸೊ ನಾಳೆಯಿಂದ ತುಂಬ ಬಹುಶಃ ಜಾಸ್ತಿ ಬರ್ತಾರೆ ಅಂದ್ಕೊತೀನಿ. ಸೊ ಫ್ಯಾಮಿಲಿ ಬೇಸಲ್ಲಿ ಹೋಗಿದೆ ಇದು ಫಿಲಮು. ಮತ್ತು ಇನ್ನೊಂದು ಹೀರೋನ್ ಆ್ಯಕ್ಟಿಂಗ್ ಅವ್ರದ್ದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಮತ್ತು ಡಿ ಬಾಸ್ ಆ್ಯಕ್ಟಿಂಗೇ ಬೇರೆ ಸರ್, ನೆಕ್ಸ್ಟ್ ಲೆವೆಲ್ಲು. ಆರಾಧನಾ ಮ್ಯಾಮ್ ಅವ್ರದ್ದು ಫಸ್ಟ್ ಫಿಲಮ್ಮು. ಹೌದು. ಏನು ಅನ್ನಿಸ್ತು ಅವ್ರ ಆ್ಯಕ್ಟಿಂಗ್ ನೋಡಿ? ಆರಾಧನಾ ಅವ್ರ ಮೇಡಮ್ದು ತುಂಬ ಫಸ್ಟ್ ಆ್ಯಕ್ಟಿಂಗ್ ಆದ್ರೂ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರದ್ದು ಏನು ಇದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು, ಸೊ ಅದಕ್ಕಿಂತ ನೆಕ್ಸ್ಟ್ ಕೊಟ್ಟು ಮಾಡಿದ್ದಾರೆ. ಮತ್ತು ಇನ್ನೊಂದೇನು ಖುಷಿ ವಿಷಯ ಅಂದರೆ ಫಿಲಮ್ ಸ್ಟಾರ್ಟ್ ಆಗಿದೆ 12 ಗಂಟೆಯಿಂದ ಫಿಲಮ್ ಎಂಡ್ ಆಗೋವರೆಗೂ ಆರ್ಯದ ಮೇಡಮ್ ಜೊತೆ ನಾವೆಲ್ಲ ಕೂತ್ಕೊಂಡು ಸೇಮ್ ಸೀಟಲ್ಲೇ ಒಂದೇ ಸೀಟಲ್ಲಿ ಲೈನಲ್ಲಿ ಕೂತ್ಕೊಂಡು ಫಿಲಮ್ ಎಂಡ್ ಆಗೋವರೆಗೂ ನಾವು ನೋಡಿದೋ. ಅದೊಂದು ತುಂಬ ಖುಷಿ ಆಯಿತು. ಸೊ ಒಂದು ಹೀರೋಯಿನ್ ಜೊತೆ ನಾವು ಕೂತ್ಕೊಂಡು ಶೇರ್ ಮಾಡಿಕೊಂಡು ಸ್ಕ್ರೀನ್ನ ನೋಡಿ ಅದೊಂದು ದೊಡ್ಡ ಖುಷಿ ಆಯಿತು ಸರ್ ನಮಗೆ. 3 ಅವರ್ ಸಿನಿಮಾ ಅನಿಸ್ತು ಮಾಡಿದ್ದಾರೆ. ಇಲ್ಲ ಸರ್, ಎಲ್ಲೂ ಲ್ಯಾಗ್ ಅನಿಸ್ಲಿಲ್ಲ, ಎಲ್ಲೂ ಬೋರ್ ಅನಿಸ್ಲಿಲ್ಲ. ಸೊ ಎಲ್ಲೂ ಬೇರೆ ಕಡೆ ನೋಡಬೇಕು ಬೇಜಾರಾಯಿತು ಅಂತ ಇಲ್ಲ ಸರ್. ಸೊ ಮೂವಿ ನೋಡ್ತಿದ್ರೆ ಸೊ ಇನ್ನೂ ಏನೋ ಒಂದು ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಏನೋ ಬರುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ನಾವು ವೆಯ್ಟ್ ಮಾಡ್ಕೊಂಡೇ ಇದ್ದೀವಿ ಸರ್. ಕಾಟೇರ 2 ಎಕ್ಸ್ಪೆಕ್ಟ್ ಮಾಡ್ತೀರಾ ತರುಣ್ ಸರ್? ಸರ್ ಕಾಟೇರ 2 ಅನ್ನೋದು ಎಕ್ಸ್ಪೆಕ್ಟೇಷನ್ ಖಂಡಿತ ಮಾಡ್ತೀವಿ. ಯಾಕೆಂದರೆ ಇವಾಗಿನ ಮೂವಿಯಲ್ಲಿ ಇದೊಂದು, ಯಾಕೆಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಸರ್, ಇದು ರೈತರ ಬಗ್ಗೆ ಇರೋದು ಅಂತ. ಸೊ ಖಂಡಿತ ಅದೆಲ್ಲೋ ಒಂದು ಸೆಂಟಿಮೆಂಟು ತುಂಬ ಟಚ್ ಆಯಿತು ಹಾರ್ಟ್ಗೆ ಅದು. ಮತ್ತು ಈ ಲಾಸ್ಟಲ್ಲಿ ಒಂದು ಅಳಿಸ್ತಾರೆ, ಪ್ರೇಮಿಗಳನ್ನೆಲ್ಲ ಅಳಿಸ್ಬಿಡ್ತಾರೆ ಸರ್. ಖಂಡಿತ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಇನ್ನೊಂದೇನು ಅಂದರೆ ಆ್ಯಕ್ಚುಲಿ ಈ ಟ್ರೂ ಆಗಿ ಯಾರು ಲವ್ ಮಾಡಿರ್ತಾರೆ ಆ ಸೀನ್ ನೋಡಿದವರು ಪ್ರತಿಯೊಬ್ಬರೂ ಅದು ಅಳ್ತಾಯಿರ್ತಾರೆ ಸರ್, ತುಂಬ ಅಳ್ತಾಯಿರ್ತಾರೆ. ಸೊ ಅವ್ರು ಹಗ್ ಮಾಡ್ಕೊಂಡಿದ್ದ ರೀತಿ ಇರ್ಬೋದು, ಅದೊಂಥರ ಎಲ್ಲ ಸರ್ ಹೇಳೋದಕ್ಕಿಂತ ಫೀಲ್ ಮಾಡ್ಕೋಬೇಕು. ಒಟ್ಟಿನಲ್ಲಿ ತುಂಬ ಅಳಿಸ್ಬಿಟ್ಟು ಸರ್ ಆ ಸೀನಲ್ಲಿ ಮಾತ್ರ. ಅದೊಂದಲ್ಲಿ ತುಂಬ ಬೇಜಾರಾಗೋಯಿತು, ಯಾಕಂದರೆ ಫೀಲ್ ಆಗಿತ್ತು. ಸೊ ಹಾಗಾಗಿ ಫಿಲಮ್ ಮಾತ್ರ 100% ಸರ್, 100 ಡೇಸ್ ಪಕ್ಕ ಸರ್. ಅಣ್ಣ ಅವ್ರ ಡೈಲಾಗ್ನ ದರ್ಶನ್ ಸರ್ ಹೇಳ್ತಾರೆ ಸಿನಿಮಾದಲ್ಲಿ, ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಫ್ಯಾನ್ಸ್ ಬಂದು ಹೇಳ್ತಾ ಇದ್ದಾರೆ. ಸೊ ಅದು ಆ ಸೀನ್ ಹೆಂಗೆ ಅನಿಸ್ತು ನಿಮಗೆ? ಸರ್ ಆ ಸೀನು ಸರ್ ಅವ್ರಿಗೆ ಬಿಟ್ಟರೆ ನೆಕ್ಸ್ಟು ಸೂಟ್ ಆಗೋಲ್ಲ ಸರ್ ಬೇರೆಯವ್ರಿಗೆ. ಆ ಕಟ್ಔಟ್ಗೆ, ಆ ಡೈಲಾಗ್ಗೆ, ಆ ವಾಯ್ಸ್ಗೆ ಅದೇನಂತಾರೆ ಸರ್, ಸೂಪರ್ ಸರ್. ಅದೆಲ್ಲ ಕ್ರೇಜಿ ಸರ್, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಅವ್ರದ್ದು. ಸೊ ಆ ವಾಯ್ಸ್ ಬೇಸ್ ಇದೆ ಗೊತ್ತು ಸರ್. ಸ್ಟಾರ್ಟಿಂಗ್ ನಾವು ಮೂವಿ ಕುತ್ಕೊಂಡಾಗ ಒಂದು ವಾಯ್ಸ್ ಬೇಸ್ ಬರುತ್ತೆ, ಹೆಸರೇನು ಅಂತ ಕೇಳಿದಾಗ ಅದರಲ್ಲೇ ನಾವು ಕಳೆದೋಗ್ಬಿಡ್ತೀವಿ ಸರ್. ಆ ವಾಯ್ಸ್ಗೆ ಬೇಸ್ಗೆ ಕಳೆದೋಗ್ಬಿಡ್ತೀವಿ ಸರ್. ಒಟ್ಟಾರೆ ತುಂಬ ಇಷ್ಟ ಆಯಿತು ಸರ್ ಮೂವಿ, ಚೆನ್ನಾಗಿದೆ ಸರ್.